ಪಯಣಿ ಬೆಳೆದಿದ್ದಾರೆ ಮತ್ತು ಮೆಣಸು ಮಾಡಿದ್ದಾರೆ. ವಿಶೇಷ ಏನಂತ ಹೇಳಿದ್ರೆ ನೇರವಾಗಿ ಬೆಳೀತದೆ ಮತ್ತು ಯಾವುದೇ ಸೈಡು ಕೊನೆಗಳು ಬರೋದಿಲ್ಲ. ಓಕೆ. ಹಾಗಾಗಿ ನಾವು ಮರಗಸಿ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಇದು ನಾಟಿ ಮಾಡಿ ನಾವೊಂದು 8-9 ತಿಂಗಳಿಗೆ ಇದಕ್ಕೆ ಕಾಳುಮೆಣಸು ಬಳ್ಳಿ ಹಬ್ಬಿಸ್ಬೋದು. ಕಾಯಿ ಬೇರೆ ನೇರವಾಗಿ ಭೂಮಿ ಒಳಗಡೆ ಹೋಗ್ತದೆ. ಹಾಗಾಗಿ ಮತ್ತೆ ಗಾಳಿ ಮಳೆಗೆ ಯಾವುದೇ ಕಾರಣಕ್ಕೂ ಈ ಮರ ಬೀಳೋದಿಲ್ಲ. ಸ್ವಲ್ಪ ಮಣ್ಣು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸುಡು ಮಣ್ಣು ಮಿಕ್ಸ್ ಮಾಡಿದ್ದೀನಿ, ಮತ್ತೆ ಒಂದು ಸಾವಯವ ಗೊಬ್ಬರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಇದಕ್ಕೆ ಕೊಡುವಂಥದ್ದು. ಚಿಕ್ಕಮಗಳೂರಿಂದ ಮತ್ತೆ ತೀರ್ಥಹಳ್ಳಿ ಕಡೆಯಿಂದೆಲ್ಲ ಗಿಡ ತಗೊಂಡೋಗಿದ್ದಾರೆ. ಅವ್ರು ಏನ್ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸರ್ ಒರಿಜಿನಲ್ ಪಯಾನಿನಾ ಅಂತ. ಭಾರಿ ಚೆನ್ನಾಗಿದೆ ಸರ್. ಯಾವ ವೆರೈಟಿ ಇದು? P1. P1 ಸರ್. ಸೂಪರ್. ಎಲ್ಲಿಂದ ನೀವು ಇದೆಲ್ಲ ಸೋರ್ಸ್ ಮಾಡ್ಕೊಂಡಿದ್ದು ಬಳ್ಳಿ ಎಲ್ಲ? ಅಂದರೆ ಇದೇನಂತಂದರೆ ನಿಮಗೆ ಮರಗಸಿ ಒಂದು ಮಾಡೋದಿರಲ್ಲ, ಮತ್ತೆ ನಿಮಗೆ ಫಾಸ್ಟ್ ಗ್ರೋತ್ ಮತ್ತೆ ಮೆಣಸನ್ನು ಚೆನ್ನಾಗಿ ಬರುತ್ತಿಲ್ಲ. ಇಲ್ಲಿ ನೋಡಿ 85 kg ತೂಕ ಇದ್ದೇನೆ ನಾನು. ನಿಮ್ಗೆ 10 ತೋರಿಸ್ತೇನೆ ನೋಡಿ ಹೇಗೆ. ತೋರಿಸಿ. ಹಾಂ. ಪ್ಲಾಂಟೇಶನ್ ಮಾಡ್ಕೊಡ್ಬೇಕಾದ್ರೂ ಆಸಕ್ತಿ ಇದ್ದವರಿಗೆ ಬೇಕಾದ್ರೆ ನಾವು ಪ್ಲಾಂಟೇಶನ್ ಮಾಡ್ಕೊಡ್ತೀವಿ. ನೀವು ಪ್ಲಾಂಟೇಶನ್ ಮಾಡಿಸ್ಕೊಡ್ತೀರಾ? ಅಂದ್ರೆ ನಮ್ಮ ಮ್ಯಾನ್ ಪವರ್ ಇದೆ. ಅವ್ರ ಸೈಟಿಗೆ ಗಿಡ ತಗೊಂಡೋಗಿ ಪ್ಲಾಂಟೇಶನ್ ಮಾಡಿ ಬೇಕಾದ್ರೆ 1 year ಮೇಂಟೆನೆನ್ಸ್ ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಬನ್ನಿ, ನಿಮ್ಗೊಂದು ಏನು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಅಂತ ನಾನು ಈಗ ಬಂದ್ಬಿಟ್ಟು ಮಂಗಳೂರಲ್ಲಿದ್ದೀನಿ. ಮಂಗಳೂರು ಹೋಗ್ತಾ ಇದ್ದೆ. ಮಂಗಳೂರಲ್ಲಿ ನಾನು ಮನೆಯಿಂದ ಹತ್ರ ಇದ್ದೀನಿ. ಮನೆಯಿಂದ ಬೆಳಿಗ್ಗೆ ಹೊರಟೆ. ನಾನು ರೀಲ್ಸಲ್ಲಿ ಯಾರು ಫಾಲೋ ಮಾಡಿದೆ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ ನೋಡಿ. ಮತ್ತು ಲಾಂಗ್ ಟೈಮ್ ಬೈಕಲ್ಲಿ ಹೊರಟಿದ್ದೀನಿ ನಾನು. ಯಾಕೆಂತಂದರೆ ಸಖತ್ ದಿನ ಆಗಿತ್ತು ಬೈಕ್ ತೆಗಿದಲೆ. ಹಾಗೆ ಈಗ ಈ ಕಡೆ ಬರ್ತಾ ನನಗೆ ಏನಂತ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬಂದುಬಿಟ್ಟು ಇಲ್ಲಿ ನರ್ಸರಿ ಮಾಡಿದ್ದಾರೆ. ಅದರಲ್ಲಿ ಏನು ಇಂಪಾರ್ಟೆಂಟ್ ಏನಿದೆ ಅಂತಲ್ಲಿ ಪಯಣಿ ಬೆಳೆದಿದ್ದಾರೆ ಮತ್ತು ಮೆಣಸು ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ. ಯಾಕೆಂದರೆ ಪಯಣಿ ಬಗ್ಗೆ ನಾನು ವ್ಲಾಗು ಮಾಡಿಲ್ಲ, ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿರಲ್ಲ. ಅದಕ್ಕೆ ನಮಗೂ ಹೊಸದೇ ಇದು. ಅದಕ್ಕೆ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀನಿ. ಬನ್ನೀಗ ನಾವೊಂದು ನರ್ಸರಿ ಹತ್ರ ಇದ್ದೀವಿ ನಾವು. ಇದು ಬಂದುಬಿಟ್ಟು ಮಡೆಂತರ ಪಕ್ಕ. ಇವ್ರು ಹೇಳಿದರು ಸರ್ ಹಿಂಗೆ ನರ್ಸರಿ ಇದೆ ಪಯಣಿ ಬಗ್ಗೆ ಅಂತ. ಹಲೋ ಸರ್, ನಮಸ್ಕಾರ. ಚೆನ್ನಾಗಿದ್ದೀರಾ? ಸೂಪರ್. ಪಯಣಿ ಇದೆ. ಮತ್ತು ಇದು ಫಸ್ಟ್ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ. ನನ್ನ ಹೆಸರು ನಿಸ್ಸಾರ್ ಅಹಮದ್ ಅಂತ. ನಾನು ಇಲ್ಲಿ ಮ್ಯಾಂಗ್ಳೂರಲ್ಲಿ ಒಂದು 3-4 ವರ್ಷದಿಂದ ಈ ಕಾಳು ಮೆಣಸು ಗಿಡಗಳನ್ನು ರೈತರುಗಳಿಗೆ ನಾನು ತಂದು ಪ್ಲಾಂಟೇಶನ್ ಮಾಡಿಸ್ಕೊಡೋದು ಈ ಥರ ಎಲ್ಲ ಮಾಡ್ತಾಯಿದ್ದೆ. ಇದರಲ್ಲಿ ನಾನೀಗ ಕಳೆದ ಲಾಸ್ಟ್ ಒಂದು 2 ವರ್ಷದಿಂದ ಕಾಳು ಮೆಣಸನ್ನು ಇದರಲ್ಲಿ ಒಂದು ಪಯ್ಯಾಣಿ ಗಿಡ ಕಾಳು ಮೆಣಸು ಬೆಳೀಲಿಕ್ಕೆ ನಾವು ನೋಡಿ ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ ಅಂತ ಒಂದು ತೋಟದಲ್ಲಿ ಮಾಡಿ ಸಹ ಇದ್ದೇವೆ. ಆ ತೋಟದಲ್ಲಿ ಮಾಡಿರೋಂಥ ಕಾಳು ಮೆಣಸು ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ನಾವು ಈಗ ಸೀಡ್ಸ್ ತಂದು ನಾವೇ ಇಲ್ಲಿ ಗಿಡ ಮಾಡಿದ್ದೇವೆ. ಇದರಲ್ಲಿ ವಿಶೇಷ ಏನಂತ ಹೇಳಿದ್ರೆ ನೇರವಾಗಿ ಬೆಳೀತದೆ ಮತ್ತು ಯಾವುದೇ ಸೈಡು ಕೊನೆಗಳು ಬರೋದಿಲ್ಲ. ಹಾಗಾಗಿ ನಾವು ಮರಗಸಿ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಇದರಲ್ಲಿ ಬಂದಂತಹ ದಂಟುಗಳು ಅದೇ ಆಗಿ ಬೀಳ್ತದೆ. ಇದು ನಾಟಿ ಮಾಡಿ ನಾವೊಂದು 8-9 ತಿಂಗಳಿಗೆ ಇದಕ್ಕೆ ಕಾಳುಮೆಣಸು ಬಳ್ಳಿ ಹಬ್ಬಿಸ್ಬೋದು. ಅಷ್ಟು ದಪ್ಪ ಬರ್ತದೆ. ಖಾಲಿ 8 ತಿಂಗಳಿಗೆ ನಾಲ್ಕು ಎಲ್ಲ ಮಾಡಿದ್ದೀರಾ? ಹೌದು ಸರ್, ಮಾಡಿದ್ದೇವೆ. ಹೌದಾ? ಇಲ್ಲೇ ಮಾಡಿದ್ದೀವಿ. ಹಳದಂಗಡಿ ಅಂತ ಇಲ್ಲೇ ನಾವು ಮಾಡಿದ್ದೇವೆ. ಒಂದು 8 ತಿಂಗಳಿಗೆ ಇದಕ್ಕೆ ಕಾಳುಮೆಣಸು ಹಬ್ಬಿಸ್ಬೋದು. ಯಾಕೆಂದ್ರೆ ಎಲ್ಲರೂ ನಮಗೆ ಪಯಣಿ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಸಕ್ಕ ಜನ ಕೇಳಿದ್ರು ನನಗೆ. ಅದೇ ನಮಗೆ ಕರೆಕ್ಟ್ ಹೇಳಲ್ವಾ? ಒಳ್ಳೆ ಟೈಮ್ಗೆ ನೀವು ನಮಗೆ ಮೆಸೇಜ್. ಇದು 8 ತಿಂಗಳಿಗೆ ನೀವು ನೋಡ್ಬೋದಾ ಇದು? ಹೌದು ಸರ್, ಹೌದು. 8 ತಿಂಗಳಿಗೆ ಗಿಡ ಮಾಡಿ ಗಿಡಕ್ಕೆ ಒಂದು 3 ತಿಂಗಳಾಗಿದೆ. ಗಿಡ ನಾವು ಈಗ ಸೀಡ್ಸ್ ತಂದು ಹಾಕಿ 3 ತಿಂಗಳು ನಮ್ಮ ಹತ್ರ ಗಿಡ ಇರೋದು. ಇನ್ನು 5-6 ತಿಂಗಳಿಗೆ ಇದು ಎಷ್ಟು ಹೈಟ್ ಬರುತ್ತೆ ಇದು? ಇದು ಒಂದು ಹೆಚ್ಚು ಕಡಿಮೆ ಒಂದು ನಾಟಿ ಮಾಡಿದ ನಂತರ ಒಂದು 7-8 ತಿಂಗಳಿಗೆ ಇದಕ್ಕೆ ಕಾಳುಮೆಣಸು ಬಳ್ಳಿ ಹಬ್ಬಿಸ್ಬೋದು. ಹೆಚ್ಚಿನ ಅಂಶ ಒಂದು 10 ಅಡಿಯಷ್ಟು ಎತ್ತರ ಬೆಳೀತದೆ. ಎಷ್ಟು ಸ್ಟ್ರೆಂತ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ ಸರ್? ಹೌದು. ಇದು ಡೀಪ್ ರೂಟಿಂಗ್ ಪ್ಲಾಂಟ್. ಇದು ತಾಯಿ ಬೇರೆ ನೇರವಾಗಿ ಭೂಮಿ ಒಳಗಡೆ ಹೋಗ್ತದೆ. ಹಾಗಾಗಿ ಮತ್ತೆ ಗಾಳಿ ಮಳೆಗೆ ಯಾವುದೇ ಕಾರಣಕ್ಕೂ ಈ ಮರ ಬೀಳೋದಿಲ್ಲ. ಬೇರೆ ಮರಗಳೆಲ್ಲ ಬಿದ್ದೋಗ್ತದೆ ನೋಡಿ, ಹೆಚ್ಚಾಗಿ ಗಾಳಿ ಮಳೆ ಬಂದ್ರೆ ಬಿದ್ದೋಗ್ತದೆ. ಆ ತರ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಅದರಲ್ಲಿ ಮೇಲೆ ಹೆಚ್ಚಾಗಿ ತೂಕ ಇರೋದಿಲ್ಲ ಸರ್. ಹಾಗಾಗಿ ಇದರಲ್ಲಿ ಇದು ಯಾವುದೇ ಕಾರಣಕ್ಕೂ ಗಾಳಿ ಮಳೆಗೆ. ಇದು ಹೆಂಗೆ ದೊಡ್ಡದಾದ್ಮೇಲೆ ಇನ್ ಕೇಸ್ ನಾವು ಮೆಣಸು ಬಿಟ್ಟಿಲ್ಲ ಇದೇ ಬೆಳೆದ್ಬಿಟ್ಟು ನಾವು ಸೇಲ್ ಮಾಡ್ಬೋದು? ಏನು ರೇಟ್ ಇದೆ? ಹೌದು, ಇದು ಸಾಫ್ಟ್ವುಡ್ ಮರ. ಇದು ಪ್ಲೈವುಡ್ಗೆ ಹೋಗ್ತದೆ. ಪ್ಲೈವುಡ್ಗೆ ಹೋಗುತ್ತೆ. ಓಕೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಈ ಪಾಲಿಯೋಸ್ ಥರದಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಕೆಮಿಕಲ್ ಯೂಸ್ ಮಾಡಿಲ್ವಾ? ಮಣ್ಣಿಗಾದ್ರೆ ಕುರಿ ಗೊಬ್ಬರ, ಬುಟ್ಟಿ ಪ್ಯಾಕೆಟ್ಗೆ ಬಾಸ್ಕೆಟ್ಗೆ ಮಣ್ಣು ಹಾಕ್ಬೇಕಾದ್ರೆ ಕುರಿ ಗೊಬ್ಬರ, ಮತ್ತೆ ಈ ಕಡೆ ಸುಡು ಮಣ್ಣು ಅಂತ ಮಾಡ್ತೀವಿ ನಾವು. ಸುಡು ಮಣ್ಣು ಸ್ವಲ್ಪ ಮಿಕ್ಸ್ ಮಾಡಿದ್ವಿ, ಮತ್ತೆ ಸ್ವಲ್ಪ ಕೆಂಪು ಮಣ್ಣು ಮತ್ತೆ ಮಿಕ್ಸ್ ಮಾಡಿ ಪ್ಯಾಕೆಟಿಗೆ ಹಾಕಿದ್ದೀನಿ. ಈಗಲೂ ಸಹ ಒಂದು ಸಾವಯವದ ಮೆನೂರು ಇದ್ರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಮಣ್ಣು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸುಡು ಮಣ್ಣು ಮಿಕ್ಸ್ ಮಾಡಿದ್ದೀನಿ, ಮತ್ತೆ ಒಂದು ಸಾವಯವ ಗೊಬ್ಬರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಇದಕ್ಕೆ ಕೊಡುವಂಥದ್ದು. ಮತ್ತೆ ಇದಕ್ಕೆ ಜೀವಾಮೃತ ಮಾಡ್ಕೊಡ್ತೀನಿ ಸರ್ ನಾನು. ಜೀವಾಮೃತನ ಈಗ ನೋಡೋಣ ಏನೇನು ಇನ್ಫಾರ್ಮೇಷನ್ ಸಿಗುತ್ತೆ ಎಲ್ಲ ಗ್ಯಾದರ್ ಮಾಡ್ಕೊಳ್ಳೋಣ. ನೀರಲ್ಲಿ ಜೀವಾಮೃತ ಮಾಡಿ ಇದಕ್ಕೆ ನಾನು ಒಂದು 15 ದಿನಕ್ಕೆ ಒಂದು ಸರಿ ಕೊಡ್ತೇನೆ. ಅಂದರೆ ಗಿಡ ಸ್ವಲ್ಪ ಚೆನ್ನಾಗಿ ಸ್ಟಮ್ ದಪ್ಪ ಬರಲಿ ಮತ್ತು ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶದಿಂದ ಈ ಥರದಲ್ಲಿ ಕೊಡ್ತೀನಿ. ಇದಕ್ಕೆ ಸರ್ ನಾನು ಒಂದು 20 kg ಅಷ್ಟು ಸಗಣಿ, ದ್ವಿದಳ ಧಾನ್ಯದ ಪುಡಿ ಹಾಕ್ತೇನೆ. ದ್ವಿದಳ ಧಾನ್ಯದ ಪುಡಿ ಮತ್ತು ಇದಕ್ಕೆ ಸ್ವಲ್ಪ ಮಣ್ಣು ಮತ್ತು ಒಂದು 2-3 kg ಅಷ್ಟು ಬೆಲ್ಲ ಇಷ್ಟು ಹಾಕಿ ಒಂದು 4-5 ದಿನ ಇಟ್ಟು
ಇದನ್ನು ಕ್ಲೋಸ್ ಮಾಡಿಟ್ಟು ನೀರು ಆಮೇಲೆ ಇದಾದ್ಮೇಲೆ ಈ ಗಿಡಗಳಿಗೆ ಕೊಡ್ತೇನೆ ನಾನು. ಸ್ಪ್ರೇ ಮಾಡ್ತೀರಾ? ಇಲ್ಲ ಹೀಗೆ ಡ್ರೆಂಚ್ ಮಾಡೋದು? ಡ್ರೆಂಚ್ ಮಾಡಿಬಿಟ್ಟು ಇದ್ಮೇಲೆ ಮತ್ತೆ ಆಮೇಲೆ ನೀರು ಹಾಕ್ತೇನೆ. ಓಕೆ. ಇದರಲ್ಲಿ ಮತ್ತೊಂದು ಏನಂದ್ರೆ ಇದರಲ್ಲಿ ಇನ್ನೊಂದು ಗಿಡ ಬರ್ತದೆ, ಪಾಲಕ್ ಪಯ್ಯಾನಿ ಅಂತ ಗಿಡ ಬರ್ತದೆ. ಓಕೆ. ಕೆಲವು ಮಾರ್ಕೆಟ್ ಮಾಡುವಂತವ್ರು ಅದನ್ನು ಪಯ್ಯಾನಿ ಅಂತಾನೆ ಕೊಟ್ಟಿದ್ದಾರೆ. ಅದೇನಂದ್ರೆ ಅದೊಂದು ಮೆಡಿಸಿನ್ ಪ್ಲಾಂಟ್ ಅದು. ನಿಮಗೆ ಆ ತರ ಸೀದಾ ಒಂದು ಪೋಲ್ ತರ ಬೆಳೆಯೋದಿಲ್ಲ ಅದು. ಅದಕ್ಕೆ ಕೊನೆಗಳೆಲ್ಲ ಸೈಡಲ್ಲೆಲ್ಲ ಬರ್ತದೆ. ಇದರಲ್ಲಿ ಅದೇ ಇನ್ನೊಂದು ಗಿಡನೂ ಬರ್ತದೆ. ಆ ಕನ್ಫ್ಯೂಷನ್ ತುಂಬಾ ಜನಕ್ಕಿದೆ. ನಮ್ಗೆ ಗಿಡ ತಗೊಂಡೋದವರು ಮತ್ತೆ ತುಂಬಾ ಜನ ಈಗ ನನಗೆ ಚಿಕ್ಕಮಂಗ್ಳೂರಿಂದ ಮತ್ತೆ ತೀರ್ಥಹಳ್ಳಿ ಕಡೆಯಿಂದೆಲ್ಲ ಗಿಡ ತಗೊಂಡೋಗಿದ್ದಾರೆ. ಅವ್ರು ಏನ್ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸರ್ ಒರಿಜಿನಲ್ ಪಯ್ಯಾನಿನಾ ಅಂತ. ಅವ್ರಿಗೂ ಕನ್ಫ್ಯೂಷನ್ ಇದೆ. ಲಾಸ್ಟ್ ಇಯರ್ ಆ ತರ ಎಲ್ಲ ಸ್ವಲ್ಪ ಗಿಡಗಳು ಬಂದಿದೆ. ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಹೊಸ ಇದಲ್ವಾ, ಅದ್ರಲ್ಲಿ 100% ಪಯ್ಯಾನಿನಾ ಅಂತ ನೋಡಿ. ಅಂತವರಿಗೆ ಡೌಟ್ ಹೇಳ್ತೀನಿ ನೋಡಿ. ನಿಮಗೆ ಬೇರೆ ಆ ಗಿಡ ನಿಮಗೆ ಈ ತರ ಬರೋದಿಲ್ಲ. ಸ್ಟಮ್ ಆಗ್ಲಿ ಇಷ್ಟು ದಪ್ಪ ಬರಲ್ಲ. ಮತ್ತೆ ಈ ಹುಟ್ಟೆಲೆ ತಾಯಿಯಲ್ಲಿ ಹುಟ್ಟು ಉಂಟಲ್ಲ, ಅದು ಸಹ ಈ ತರ ಬರಲ್ಲ. ಇದು ನೋಡಿ, ಈ ಎಲೆಗಳು ಈ ಕಲರ್ ಆಗಲಿ ಇದಾಗಲಿ ಈ ತರ ಇರೋದಿಲ್ಲ. ಅದು ಸಪೂರ್ವವಾಗಿ ಮತ್ತೆ ಇಷ್ಟು ಗಿಡ ಬೆಳೆದ ತಕ್ಷಣ ಅದ್ರಲ್ಲಿ ಒಂದು ಸ್ವಲ್ಪ ಇನ್ನೊಂದು ಈ ಕಡೆ ಇದು ಬಂದು 3 ಎಲೆ ಬರ್ತದೆ. ಈ ಕಡೆ ಒಂದೆಲೆ, ಈ ಕಡೆ ಒಂದೆಲೆ ಬರ್ತದೆ. ಇದು ಸಿಂಗಲ್ ಒಂದೊಂದೇ ಎಲೆ ಇದೆ ಅಲ್ಲ. ಈಗ ಪಾಲಕ್ ಪಯ್ಯಾನಿಲ್ ಆ ಥರ ಅಲ್ಲಿ ಸ್ವಲ್ಪ ಬೆಳೆದ ತಕ್ಷಣ ಒಂದು ದಂಟು ಥರ ಬರ್ತದೆ. ದಂಟು ಥರ ಬಂದು ಈ ಕಡೆ ಮತ್ತೆ ಎಲೆಗಳು ಬರ್ತದೆ. ಅದನ್ನ ನೋಡಿ ನಾವು ಯಾರೇ ಬೇಕಾದ್ರೂ ಅದನ್ನು ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ಇದು ನೋಡಿ 100% ಪಯ್ಯಾನಿ ಗಿಡ. ಇಂಪ್ರೆಷನ್ಸ್ ಇದು ಅಂತಂದರೆ ಇಲ್ಲಿ ಮೆಣಸಿನ ಗಿಡ ಬಂದು ನೋಡಿ, ಇಲ್ಲಿ ನೋಡಿ ಮೆಣಸಿನ ಗಿಡ ಹೆಂಗಿದೆ ಅಂತ. ಓಹ್, ಭಾರಿ ಚೆನ್ನಾಗಿದೆ ಸರ್. ಯಾವ ವೆರೈಟಿ ಇದು? P1? P1 ಸರ್. ಸೂಪರ್. ಎಲ್ಲಿಂದ ನೀವು ಇದೆಲ್ಲ ಸೋರ್ಸ್ ಮಾಡ್ಕೊಂಡಿದ್ದು ಬಳ್ಳಿ ಎಲ್ಲ? ಸರ್, ಇದ್ರ ಮದರ್ ಪ್ಲಾಂಟ್ ಇಲ್ಲೇ ಪಕ್ಕದಲ್ಲಿ ಒಂದು ತೆಂಗಿನ ತೋಟದಲ್ಲಿ ಒಬ್ಬರು ಇದನ್ನ ಒಂದು 400-500 ಬಳ್ಳಿನ ಬೆಳೆದಿದ್ದಾರೆ. ಓಕೆ. ಅವ್ರ ಹತ್ರ ನಾನು ನೋಡಿ ಚೆನ್ನಾಗಿದೆ, ಒಂದು ಯಾವುದೇ ಥರ ಅದರಲ್ಲಿ ಸ್ವಲ್ಪನೂ ವೈರಸ್ ಇಲ್ಲ ಅಂಥದ್ದನ್ನು ರನ್ನರ್ಸ್ ಕಟ್ ಮಾಡಿ ತಂದು ನಾನೇ ಸ್ವಂತ ಇಷ್ಟು ಗಿಡಗಳನ್ನ ನಾನು ಇಲ್ಲಿ ಮಾಡಿದ್ದೆ. ನೀವೇ ಮಾಡಿರೋದು? ನಾನೇ ಮಾಡಿದ್ದೆ. ಓಕೆ. ನೋಡಿ ಇಷ್ಟು ಗಿಡ ಇದೆ. ಯಾರ್ಯಾರಿಗೆ ಬೇಕೋ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡ್ಕೊಂಬಿಟ್ಟು ಬುಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ಮಾತ್ರ. ಮತ್ತು ನೋಡಿ ಇವ್ರು ಬಂದ್ಬಿಟ್ಟು ಇಲ್ಲಿ ನೋಡಿ, ಇವರು ದರ್ಶನ್ ಅಂತ, ತುಂಬ ಖುಷಿ ಆಯಿತು. ಇವ್ರು ಇಲ್ಲಿ ಬಂದು ಮೀಟ್ ಆದರು. ಹಂಗೆ ಮತ್ತೆ ದರ್ಶನ್ ಏನು ಮಾಡ್ತಿದ್ದೀರಾ? ನಾನು ಸ್ಟಡಿ ಮಾಡ್ತಾ ಇದ್ದೀನಿ, ಫೈನಲ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಓ ಸೂಪರ್. ನೋಡಿ ಇಂಜಿನಿಯರಿಂಗ್ ಸ್ಟೂಡೆಂಟು. ಈಗ ಏನು ಮಾಡಿ ಅಂತಂದರೆ ನೀವು ಸ್ವಲ್ಪ ಜಾಸ್ತಿ ಮಾಡಿ, ಯಾಕೆಂತಂದರೆ ಮೆಣಸಿನ ಬಳ್ಳಿ ಬೇಕು. ಆದರೆ ನೀವು ಮಲ್ಟಿಪ್ಲಿಕೇಶನ್ಸ್ ನೀವೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಗ ನೀವು ಮಾಡಿದ್ರೆ ನಿಮ್ಮದೇ ಮದರ್ ಪ್ಲಾಂಟ್ಸ್ ಇರುತ್ತೆ, ನೀವೇ ಚೆನ್ನಾಗಿ ಮಾಡ್ಕೋಬೋದು. ಯಾಕೆಂತಂದರೆ ಸಿಕ್ಕಾಪಟ್ಟೆ ಸ್ಕೇರ್ಸಿಟಿ ಇದೆ. ಈಗ ಮೆಣಸು ಅನ್ನೋದು ಬೇರೆ ನಮ್ಮ ಮಲೆನಾಡು ಭಾಗ ಉಳಿದಿಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲೆಲ್ಲಿ ಬೆಳೀತಿದೆ ಅಲ್ಲೆಲ್ಲ ಕಡೆ ಎಲ್ಲ ಆಪ್ಷನ್ಸ್ ಇದೆ. ನೆಕ್ಸ್ಟ್ ಈಗ ನೀವು ಹೇಳಿ ಒಂದು ಜಾಸ್ತಿ ಮಾಡಿ, ಒಳ್ಳೆ ಕ್ವಾಲಿಟಿ ಮಾಡಿ ಅಷ್ಟೇ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಲಾಸ್ಟ್ ಇಯರ್ ನನ್ನ ಹತ್ರ ಬಂದು ಶಿರಾಳಕೊಪ್ಪದವರು ಒಂದು 400 ಪ್ಲಾಂಟ್ಸ್ ತಗೊಂಡೋದು. ಶಿರಾಳಕೊಪ್ಪದಿಂದ ಅಲ್ಲಿಂದ ಬಂದು ಮಾಸ್ಟರ್ ಅವರು ಅಲ್ಲಿಂದ ಒಂದು 400-405 ಗಿಡ ತಗೊಂಡೋದು. ಯಾವುದು? ಪಯ್ಯಾನಿ ಮತ್ತೆ ಇದೊಂದು 100 ಗಿಡ ತಗೊಂಡು. ಓ ಹೌದಾ, ವೆರಿ ನೈಸ್. ಬನ್ನಿ ಸರ್, ನೋಡಿ ತುಂಬ ಖುಷಿ ಆಯ್ತು ಇಲ್ಲಿ ಬಂದ್ಬಿಟ್ಟು. ಸೊ ಇನ್ನೇನು ಇನ್ಫಾರ್ಮೇಷನ್ ಕೊಡ್ಬೇಕಿದ್ದೀರಾ ಸರ್? ನೋಡಿ, ನಾವು ಪಯ್ಯಾನಿ ಗಿಡದ ಇಲ್ಲೇ ಪಕ್ಕದಲ್ಲೇ ಒಂದು ಗಿಡ ನೆಟ್ಟೆ ಅದಕ್ಕೆ 3 ವರ್ಷ ಆಗಿದೆ. ಕಾಳು ಮೆಣಸು ಹಬ್ಸಿ ಅದಕ್ಕೆ 2 ವರ್ಷ ಆಗಿದೆ. ಆ ಫಾರ್ಮ್ ನ ನಿಮಗೆ ವಿಸಿಟ್ ಮಾಡ್ತಾರೆ. ಫಾರ್ಮ್ ಅಂತ ಎಷ್ಟು ಗಿಡ ಇದೆ ಅಲ್ಲಿ? ಅಲ್ಲಿ ಒಂದು 1000 ಪ್ಲಾಂಟ್ ಮಾಡಿದೆ. ಅದಕ್ಕೆಲ್ಲ ಮೆಣಸು ಹಾಕಿದ್ದೀರಾ? ಎಲ್ಲ ಮೆಣಸು. ಓ ಸೂಪರ್. ಓಕೆ ಫೈನ್, ಹೋಗಿ ಅದು ವಿಸಿಟ್ ಮಾಡ್ಕೊಂಬಂಡು. ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಇಲ್ಲಿಂದ ಒಂದು 10 to 15 ಕಿಲೋಮೀಟರ್. ಹೌದಾ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹೌದಾ, ಓಕೆ ಬನ್ನಿ ನೋಡೋಣ. ಈಗ ಫೈನಲಿ ಹೆಂಗೆ ಬೆಳೆದಿರ ಅಂತ ನೋಡ್ಬೇಕು. ಯಾಕೆಂದ್ರೆ ನಮ್ಗೆ ಹೋಗ್ಬಿಟ್ಟು ಒಂದ್ಸತಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಅದು ನೋಡ್ಬಿಟ್ಟು ನಮಗೆ ಖುಷಿ ಆಗಬೇಕು ನಮಗೆ ಅಂಥದ್ದು. ಬನ್ನಿ ಸರ್, ಹೋಗ್ಬೋಣ ಅಂದರೆ. ಇಲ್ಲಿ ತನಕ ನೋಡಿ ಬೈಕಲ್ಲಿ ಬಂದೆ, ಈಗ ಹೋಗೋಣ ಮಂಗಳೂರಿಗೆ ಅಂತ. ಮಂಗಳೂರಿಂದ ಇಲ್ಲಿ ಬರೋ ತನಕ ಮಳೆ ಇರಲಿಲ್ಲ. ಇಲ್ಲಿ ಸಿಕ್ಕಾಬಿಟ್ಟೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಿಲ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಬನ್ನಿ, ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀನಿ. ಈಗ ಮಳೆ ಬರ್ತಾ ಇದೆ ಸ್ಟಾರ್ಟಿಂಗು. ಎಷ್ಟೋ ದಿನ ಆಗಿತ್ತು ಬೈಕ್ ಓಡಿಸ್ದಲ್ಲ. ಈಗ ಬನ್ನಿ, ಮತ್ತೆ ಏನು ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂತಂದರೆ ಪಯ್ಯಾನಿ ತೋಟ ತೋರಿಸ್ತೀನಿ, ಅದ್ರಲ್ಲಿ ಮೆಣಸು ಬೆಳೆದು ತೋರಿಸ್ತೀನಿ ಅಂತಂದರು. ಹೋಗಿ ನೋಡ್ಕೊಂಡು ಹೋಗ್ಬೋಣ. ಒಂದು ಅರ್ಧ ಗಂಟೆ ಆಗ್ಬೋದು. ನೋಡಿಬಿಟ್ಟು ಹೆಂಗೆ ಬರುತ್ತೆ, ಹೆಂಗಾಗಿದೆ ಅಂತ ನೋಡ್ಕೊಂಬಿಟ್ಟು ನಿಮ್ಗೆ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಬನ್ನಿ ಹೋಗೋಣ ಈಗ. ಬನ್ನಿ, ಇಲ್ಲಿ ಬಂದ್ವಿ. ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಮನೆಗೆ ಫೋನ್ ಮಾಡಿದೆ, ಮನೆಯಲ್ಲಿ ಮಳೆ ಇಲ್ಲ ಅಂತ ಹೇಳಿದ್ರು. 2.5 ವರ್ಷ ಆಗಿದೆಯಲ್ಲ ಮರಕ್ಕೆ? ಹೌದು ಸರ್. ಬಳ್ಳಿಗೂ ಅಷ್ಟೇ. ಬಳ್ಳಿ ಎಷ್ಟು ವರ್ಷ ಆಗಿದೆ ನಟಿ? ಬಳ್ಳಿಗೆ ಈಗ 1 ವರ್ಷ 7 ತಿಂಗಳ, 6 ತಿಂಗಳು 6 ತಿಂಗಳಾಗಿದೆ. ಮತ್ತು ಇದ್ರಲ್ಲಿ ಒಂದೇನು ಖುಷಿ ಆಗಿದೆ ಅಂತಂದ್ರೆ ಇದಕ್ಕೆ ಮರಗಸಿ ಇಲ್ಲ ಅಂತೆ. ಅಡಿಕೆ ಪಾಳೆ ಬಂದುಬಿಟ್ಟು ಅದು ಹೆಂಗೆ ವಯಸ್ಸಾದಾಗ ಬಿದ್ದೋಗುತ್ತಲ್ಲ, ಅದೇ ಥರ ಇದು ಬಿದ್ದೋಗುತ್ತೆ ಅಂತೆ. ಹಾಂ ನೋಡಿ, ಮರ ಬೆಳೆದಂಗೂ ಇದು ನಿಮಗೆ ಈ ಬ್ರಾಂಚಸ್ ಎಲ್ಲ ಈ ಕಡೆ ಇದು ಬೀಳ್ತಾ ಬರುತ್ತೆ ನೋಡಿ, ಹಂಗೆ ಮೇಲ್ಗಡೆಯಿಂದ. ಇದಕ್ಕೆ ಮರಗಸಿ ಇಲ್ಲ ಅಂತ ಹೇಳಿದ್ರು. ಭಾರಿ ಖುಷಿ ಆಯ್ತು ಮಾತ್ರ ನೋಡ್ಬಿಟ್ಟು. ಇದು ಎಕ್ಸಾಕ್ಟ್ ಯಾವ ಪ್ಲೇಸ್ ಇದು? ಹಳ್ಳದಂಗಡಿ. ಹಾಂ, ಹಳ್ಳದಂಗಡಿ. ಇದು ಹಳ್ಳದಂಗಡಿ ಅಂತೆ. ಬೆಳ್ತಂಗಡಿ ತಾಲೂಕು ಹಳ್ಳದಂಗಡಿ. ಬೆಳ್ತಂಗಡಿ ತಾಲೂಕು ಇದು ಹಳ್ಳದಂಗಡಿ ಅಂತ. ನೋಡಿ ಇದೆಲ್ಲ ವೆರೈಟೀಸ್ ಎಲ್ಲ ಬೇರೆ ವೆರೈಟೀಸ್ ಇರಬೇಕಲ್ಲ ಇದೆಲ್ಲ? ಹೌದು ಸರ್, ಇದು ಸ್ವಲ್ಪ ಕೇರಳ ವೆರೈಟಿಗಳಿದೆ. ಭಾರಿ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಮಾಡಿರೋದಕ್ಕಿಂತ ಇಂಪ್ರೆಸಿವ್ ಏನು ಅಂತಂದರೆ ನಿಮಗೆ ಪಯ್ಯಾನಿ ಮರ ಭಾರಿ ಜೋರಾಗಿ ಬಂದಿದೆ. ಇದು 2.5 ವರ್ಷನ ಇದು. 2.5 ವರ್ಷ. ಮತ್ತು ಇನ್ನೊಂದು ಏನು ಅಂತಂದರೆ ನಿಮಗೆ ಅದು ಒಂದು ಈಗ ಎಳೆ ಬಂದು ಬೀಳಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಸರ್? ಒಂದು ಇದು ಬೀಳಕ್ಕೆ ಹೆಚ್ಚು ಕಡಿಮೆ
ಒಂದು 3 ರಿಂದ 4 ತಿಂಗಳ ಹೊತ್ತಿಗೆ ಕೆಳಗಡೆ ಎಲ್ಲ ಬೀಳ್ತದೆ ಮೇಲೆ ಮೇಲೆ ಮೇಲ್ಗಡೆ ಉಟ್ಕೊಳ್ತಾ ಕೆಳಗೆ ಬೀಳುತ್ತೆ. ನಮಗೆ ಸರ್ ಇದು ಮೇನ್ ಆಗಿ ನಮಗೀಗ ಪೆಪ್ಪರಿಗೆ ಒಂದು 40% ಶೇಡ್ ಮಾತ್ರ ಬೇಕು ನಮಗೆ ಗೊತ್ತಿರೋ ಹಾಗೆ. ಹೌದು ಹೌದು ಅದು ನೋಡಿ ಅಷ್ಟೇ ಮೇಂಟೈನ್ ಆಗುತ್ತೆ ಮೇಲೆ, ಹೌದು ಯಾಕಂದ್ರೆ ಇದರಲ್ಲಿ ಸೈಡ್ ಕೊನೆಗಳು ಬರೋದಿಲ್ವಲ್ಲ, ಹೌದು. ಹಾಗಾಗಿ ಇದರಲ್ಲಿ ಇದೇ ತರ ನೇರ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಓಕೆ. ಬೆಳೆದಂಗೆ ಮೇಲೆ ಹಣ್ಣೆಲೆಗಳು ಬೀಳ್ತಾ ಬರ್ತಾರೆ. ಇದಕ್ಕೆ ಯಾವುದೇ ತರ ನಾವು ನೀರು ಗೊಬ್ಬರ ಏನು ಕೊಡುವಂತ ಅವಶ್ಯಕತೆ ಇಲ್ಲ. ಓಕೆ. ಇದು ಸಹಜವಾಗಿ ಬೆಳೆಯುವಂತ ಮರ ಇದು. ನಾವು ಕಾಳುಮೆಣಸು ನಟ್ಟ ನಂತರ ಅದಕ್ಕೆ ಏನು ನಾವು ಮೇಂಟೆನೆನ್ಸ್ ಇದೆ ಏನು ಮಾಡ್ಬೇಕು ಅದನ್ನ ಮಾಡಬೇಕು. ನೀರು ಗೊಬ್ಬರ ಕಾಳುಮೆಣಸಿಗೆ ನಾವೇನು ಕೊಡ್ತೀವಿ ಓಕೆ. ಕೊಟ್ಕೊಂಡ್ರೆ ಸಾಕಾಗುತ್ತೆ. ನೈಸ್. ಕಾಳುಮೆಣಸು ಗಟ್ಟಿ ಹಿಡಿಯುತ್ತಲ್ಲ? ಗಟ್ಟಿ ಹಿಡಿಯುತ್ತೆ. ಹೌದು. ಇದು ತೊಗಟೆ ದಪ್ಪ ಬರ್ತದೆ. ಹೌದು ಬೇರೆ ಮರದಕ್ಕಿಂತ ಹೌದು. ಇದ್ರದ್ದು ತೊಗಟೆ ದಪ್ಪ ಬರ್ತದೆ. ಹಾಗಾಗಿ ಇದ್ರಲ್ಲಿ ನೀರಿನ ಅಂಶನೂ ಸಿಗ್ತದೆ. ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೇರು ಕಚ್ಚಿ ಹಿಡ್ಕೊಳ್ತದೆ. ಹೌದು. ಒಂದು ಚೂರು ಬಳ್ಳಿ ಬಿಡೋದಾಗ್ಲಿ ಅಥವಾ ಜಾರು ಬರೋದಾಗ್ಲಿ ಯಾವ ಸಮಸ್ಯೆನೂ ಇಲ್ಲ. 1 ರಿಂದ 2 ಸತಿ ನಾವು ಬಳ್ಳಿ ಕಟ್ಟಿಬಿಟ್ರೆ ಸಾಕಾಗ್ತದೆ. ಆಮೇಲೆ ನಾವು ಹೆಚ್ಚಾಗಿ ಕಟ್ಟಂತ ಅವಶ್ಯಕತೆ ಇಲ್ಲ. ಒಂದು ಬೇರಿನ ಬಗ್ಗೆಯಲ್ಲಿ ಕೆಲವರಿಗೆಲ್ಲ ಹೇಗೆ ಮರ ನಿಂತ್ಕೊಳ್ತದ, ಅದು ಯಾವ ಥರ ಬೇರು ಬರ್ತದೆ, ರೂಟ್ ಇದು ಯಾವ ಥರ ಬರ್ತದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ ಕಾಯಿ ಬೇರು ನೇರವಾಗಿ ಒಳಗಡೆ ಹೋಗ್ತದೆ. ಸೈಡ್ 1-2 ಬೇರುಗಳು ಮಾತ್ರ ಬರ್ತದೆ. ಹಾಗಂದ್ರೆ ತುಂಬ ಹೆಚ್ಚು ಬೇರು ಬರೋದಿಲ್ಲ. ಬೇರೆ ಈ ಗ್ಲಿಸಿಡಿಯಾ ಅದರಲ್ಲೆಲ್ಲ ತುಂಬ ಹೆಚ್ಚು ಬೇರು ಬರ್ತದೆ ಅಲ್ವಾ, ಆ ಥರ ಅದರಲ್ಲಿ ಆಗಲ್ಲ. ಇದರಲ್ಲಿ ಸ್ವಲ್ಪ ಸೈಡ್ ಬೇರುಗಳು ಬರ್ತದೆ. ಮತ್ತು ತಾಯಿ ಬೇರು ನೇರವಾಗಿ ಭೂಮಿ ಒಳಗೆ ಹೋಗ್ತದೆ. ಹಾಗಾಗಿ ನಿಮಗೆ ಮರ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತದೆ. ಓಕೆ. ಯಾವುದೇ ಕಾರಣಕ್ಕೂ ಮರ ಬಿದ್ದೋಗೋದಾಗಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಇದು ತುಂಬ ಚೆನ್ನಾಗಿ ಹಿಡ್ಕೊಳ್ತದೆ. ಮತ್ತೊಂದು ಏನಂತ ಹೇಳಿದ್ರೆ ಇದು ಮೆದು ಮರ ಅಲ್ವಾ. ಇದು ಹಾರ್ವೆಸ್ಟಿಂಗ್ ಮಾಡಬೇಕಾದ್ರೆ ಕಾಳುಮೆಣಸು ನಾವು ಕೊಯ್ಲಿ ಮಾಡಬೇಕಾದ್ರೆ ಏಣಿ ಇಟ್ಟು ಮೇಲೆ ಹೋಗಬೇಕಾದ್ರೆ ಮರ ಮುರ್ಕೊಳ್ತದ ಅಥವಾ ಬಗ್ತದ ಅನ್ನೋದು ನಾನೊಂದು 85 kg ತೂಕ ಇದ್ದೇನೆ. ನಾನು ನಿಮ್ಗೆ 10 ತೋರಿಸ್ತೀನಿ ನೋಡಿ. ನೋಡಿ ಇಷ್ಟು ಮೇಲೆ ಹೋಗೋಳು ಒಂದು ಸ್ವಲ್ಪ ಮರ ಬಗ್ಗದಾಗ್ಲಿ ಆಗೋದಿಲ್ಲ. ಹೌದು. ಹಾಗಾಗಿ ಯಾವುದೇ ಕಾರಣಕ್ಕೂ ಮರ ತುಂಡಾಗೋದಾಗ್ಲಿ ಏನೂ ಆಗೋದಿಲ್ಲ. ಆರಾಮಾಗಿ ನಾವು ಹಾರ್ವೆಸ್ಟಿಂಗ್ ಮಾಡ್ತೀವಿ. ನನಗಿಲ್ಲಿ ಒಂದು ಏನು ಅನಿಸಿದ್ದು ಅಂತಂದರೆ ಇದು ನಿಮಗೆ ನೋಡಿ 2.5 ವರ್ಷಕ್ಕೆ ಈ ಹೈಟ್ ಬಂದಿದೆ. ಮತ್ತು ನಿಮಗೆ ಒಂದು ಮೇಯ್ನ್ ಏನಂತಂದರೆ ಲೇಬರ್ ಓರಿಯೆಂಟೆಡ್ ಅಲ್ಲ ಇದು. ಮರಗಸಿ ಮಾಡಬೇಕು ಅಂತ ಏನಿರಲ್ಲ, ಅದು ರೆಕ್ಕೆ ತಾನಾಗಿ ಬಿದ್ದೋಗ್ತಾ ಇರುತ್ತೆ. ಅದ್ರ ಪ್ರೊಸೆಸ್ಸೇ ಹಾಗೆ. ತುಂಬ ಖುಷಿ ಆಯ್ತು ಮಾತ್ರ. ಪಯಣದ ಬಗ್ಗೆ ಯಾರೋ ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ಪಯಣದ ಬಗ್ಗೆ ಆಗ್ತಾ ಇರೋದು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು. ಸರ್ ಥ್ಯಾಂಕ್ ಯು ವೆರಿ ಮಚ್. ನೀವು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೂ ತುಂಬ ಖುಷಿ ಆಯಿತು. ಅಲ್ಲಿ ಇಲ್ಲಿ ಮಾತ್ರ ಮಳೆ ಅಂತ ಸಿಕ್ಕಾಪಟ್ಟೆ ಹೊಡೆದ್ಬಿಡ್ತು. ನಾನು ಮನೆಗೆ ಫೋನ್ ಮಾಡಿದೆ, ಅಲ್ಲಿ ಮಳೆ ಇಲ್ಲ ಅಂತ ಹೇಳಿದ್ರು. ಮೋಸ್ಟ್ ಪ್ರಾಬ್ಲಿ ಇಲ್ಲೇ ಹೊಡಿತಿರೋದಂತೆ. ಇದು ಎಕ್ಸಾಕ್ಟ್ ಇಲ್ಲಿ ಬರ್ತಿದ್ದು ನೀವು? ಬೆಳ್ತಂಗಡಿ ತಾಲೂಕು ಹಳ್ಳದಂಗಡಿ ಅಂತ ಅಲ್ಲಿ ಇದ್ದೀವಿ ನಾವು ಇವತ್ತು. ಸೂಪರ್ ಸರ್. ಓಕೆ. ಮತ್ತು ಇನ್ನೊಂದು ಕೇಳಬೇಕಾಗಿತ್ತು, ಇನ್ ಕೇಸ್ ಯಾರಿಗಾದ್ರು ಪಯಣಿ ಇದು ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಿಮಗೆ ಕಾಲ್ ಮಾಡಿ ಮಾತಾಡ್ಬೋದು, ತೊಂದರೆ ಇಲ್ಲ ಸರ್. ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ಓಕೆ. ನಿಮ್ಮ ನಂಬರ್ ಹೇಳಿ ನನಗೆ. 9380 31 4462. ಅವರಿಗೆ ನಾನು ಅವರಿಗೆ ಡೆಲಿವರಿ ಸಹ ಕೊಟ್ಕೊಡ್ತೇನೆ. ಹೌದಾ? ಕಳಿಸ್ಕೊಡ್ತೇನೆ. ಪ್ಲಾಂಟೇಶನ್ ಮಾಡ್ಕೊಡ್ಬೇಕಾದ್ರೂ ಆಸಕ್ತಿ ಇದ್ದವರಿಗೆ ಬೇಕಾದ್ರೆ ನಾವು ಪ್ಲಾಂಟೇಶನ್ ಮಾಡ್ಕೊಡ್ತೀವಿ. ನೀವು ಪ್ಲಾಂಟೇಶನ್ ಮಾಡಿಸ್ಕೊಡ್ತೀರಾ? ಅಂದ್ರೆ ನನ್ನ ಮ್ಯಾನ್ ಪವರ್ ಇದೆ. ಓಕೆ. ಅವ್ರ ಸೈಟಿಗೆ ಗಿಡ ತಗೊಂಡೋಗಿ ಪ್ಲಾಂಟೇಶನ್ ಮಾಡಿ ಬೇಕಾದ್ರೆ 1 year ಮೇಂಟೆನೆನ್ಸ್ ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಓ ವೆರಿ ನೈಸ್. ತುಂಬ ಒಳ್ಳೆದಾಯಿತು. ನೋಡಿ ಇವರೇ ಬಂದುಬಿಟ್ಟು ನಿಮ್ಗೆ ಗಿಡ ಕೊಡೋದಲ್ಲದೆ ಇವರೇ ಬಂದು ಮೇಂಟೆನೆನ್ಸ್ ಮಾಡಿ 1 ವರ್ಷ ಮಾಡಿಕೊಟ್ಟು ಪ್ಲಾಂಟಿಂಗ್ ಎಲ್ಲ ಮಾಡಿಕೊಟ್ಟು ನಿಮ್ಗೆ ಮಾಡಿಕೊಡ್ತಾರಂತೆ ಎಲ್ಲ. ಅದ್ರ ಜೊತೆಗೆ ಸೂಪರ್ ಸರ್, ತುಂಬ ಖುಷಿ ಆಯ್ತು ಮೀಟ್ ಮಾಡಿಬಿಟ್ಟು. ಥ್ಯಾಂಕ್ ಯು ವೆರಿ ಮಚ್ ದರ್ಶನ್. ಆಲ್ ದ ಬೆಸ್ಟ್. ಹಾಂ, ಸಿಗೋಣ. ಥ್ಯಾಂಕ್ಸ್. ಬನ್ನಿ. ನಿಜವಾಗಿ ಬಂದಮೇಲೆ ಒಳ್ಳೆ ನಾಲೆಜ್ ಅಂತ ಸಿಕ್ಕಾಪಟ್ಟೆ ಏನಾಯಿತು. ಇಲ್ಲಿಗೆ ವ್ಲಾಗ್ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that the ride or die. I keep boys by my side. Know that the ride or die.